ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಸಾಮಾಜಿಕ ನ್ಯಾಯ ಅಂತ ಬೊಗಳೆ ಬಿಡುವ ಕಾಂಗ್ರೆಸ್ ಪಕ್ಷ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಮರಿಗೆ ಕೊಟ್ಟಿದ್ದು ಚೊಂಬು. ಜಾತ್ಯತೀತ ನಾಯಕ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಮರಿಗೆ ಕೊಟ್ಟಿದ್ದು ಚೊಂಬು. ಮುಸ್ಲಿಮರು ಬ್ರದರ್ ಅಂತ ಕರೆಸಿಕೊಳ್ಳುವ ಡಿ.ಕೆ. ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಮರಿಗೆ ಕೊಟ್ಟಿದ್ದು ಚೊಂಬು. ದೇಶದಲ್ಲಿ ಮೈನಾರಿಟಿ ಮತ್ತು ಒಬಿಸಿ ಪರ ಕಣ್ಣೀರು ಸುರಿಸುವ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಮರಿಗೆ ಕೊಟ್ಟಿದ್ದು ಚೊಂಬು. ಸುರ್ಜೇವಾಲಾ ಕೊಟ್ಟಿದ್ದು ಕೂಡ ಚೊಂಬು. 2023 ಚುನಾವಣೆಯಲ್ಲಿ 100ಕ್ಕೆ 90ಕ್ಕೂ ಹೆಚ್ಚಿನ ಮುಸ್ಲಿಮರು ಮತ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಸುಮಾರು 50 ಲಕ್ಷದಷ್ಟು ಮುಸ್ಲಿಮರ ಮತಗಳು ಬಿದ್ದಿದ್ದು ಇದೇ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ಸಿಗೆ ಲಾಯಲ್ ಆಗಿರುವ ಆ ಮುಸ್ಲಿಂ ಸಮುದಾಯಕ್ಕೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡುತ್ತೆ ಅಂದ್ರೆ ಇವರಂತಹ ದ್ರೋಹಿಗಳು ಬೇರೆ ಯಾರೂ ಇರಲಿಕ್ಕಿಲ್ಲ. ಇವರು ಬೆನ್ನು ತಟ್ಟುವ ಸೋಗಿನಲ್ಲಿ ಬೆನ್ನಿಗೆ ಚುಚ್ಚುವ ಪಾಪದ ಕೆಲಸವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ಒಮ್ಮೆ ಬಿಡಿಸಿ ಹೇಳಬೇಕು. ಯಾವುದ್ರಿ ನಿಮ್ಮ ಸಾಮಾಜಿಕ ನ್ಯಾಯ? ಮುಸ್ಲಿಮರು ಬಹುಸಂಖ್ಯಾತ ಮತದಾರರಾಗಿರುವ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನಿರಾಕರಿಸುವುದೇ ನಿಮ್ಮ ಸಾಮಾಜಿಕ ನ್ಯಾಯವ? ಹಣ ಬಲವುಳ್ಳ ಮೇಲ್ಜಾತಿಯ ಫ್ಯೂಡಲ್ಗಳಿಗೆ ಟಿಕೆಟ್ ಕೊಡೋದು, ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡೋದೇ ನಿಮ್ಮ ಸಾಮಾಜಿಕ ನ್ಯಾಯನ? ಅದೇ ನಿಮ್ಮ ಸಾಮಾಜಿಕ ನ್ಯಾಯವಾದ್ರೆ ಆ ನಿಮ್ಮ ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಧಿಕ್ಕಾರ ಇದೆ. ಈ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಇನ್ಮೇಲೆ ಸಾಮಾಜಿಕ ನ್ಯಾಯದ ಪಕ್ಷವಾಗಿ ಉಳಿದಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಇನ್ಮೇಲೆ ಮುಸ್ಲಿಮರಿಗೆ ಅನ್ಯಾಯ ಮಾಡಿದ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ದೋಖಾ ಮಾಡಿದ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಮಾಡಿರುವ ದ್ರೋಹ ಇದೆಯಲ್ಲ, ಅದು ಇತಿಹಾಸದಲ್ಲಿ ನಿಮಗೆ ಕಪ್ಪು ಚುಕ್ಕೆಯಾಗಿ ಅಂಟಿಕೊಳ್ಳಲಿದೆ. ಅದು ಭವಿಷ್ಯದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಹಿನ್ನಡೆಗೆಯೂ ಕಾರಣ ಆಗಲಿದೆ. ಸಿದ್ದರಾಮಯ್ಯನವರೇ, ಇನ್ನು ಮುಂದೆ ನೀವು ಅಹಿಂದ ಅಂತ ಹೇಳೋದನ್ನ ಬಿಟ್ಟು ಬಿಡಬೇಕು. 70% ಅಹಿಂದ ಮತದಾರರಿರುವ ಕ್ಷೇತ್ರದಲ್ಲಿ ಒಬ್ಬ ಅಹಿಂದ ಸಮುದಾಯದ ಆಕಾಂಕ್ಷಿಗೆ ನಿಮಗೆ ಟಿಕೆಟ್ ಕೊಡೋಕೆ ಆಗಲ್ಲ ಅಂದ್ರೆ ನೀವು ಯಾವ ಸೀಮೆಯ ಅಹಿಂದ ನಾಯಕರೇ? ಅಹಿಂದ ವರ್ಗದವರು ಬಹುಸಂಖ್ಯಾತರಾಗಿರುವ ಕ್ಷೇತ್ರದಲ್ಲಿ ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟು ಶಾಸಕನಾಗಿ ಮಾಡೋಕೆ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ನಿಮ್ಮನ್ನು ಯಾಕೆ ನಾವು ಅಹಿಂದ ನಾಯಕ ಅಂತ ಸ್ವೀಕರಿಸಬೇಕು? ಹಾಗಾಗಿ ನೀವಿನ್ನು ಅಹಿಂದ ನಾಯಕರಲ್ಲ, ನೀವು ಶಾಮನೂರು ಕುಟುಂಬದ ಗುಲಾಮಗಿರಿ. ನೀವು ಮೇಲ್ಜಾತಿಯ ಮಲ್ಲಣ್ಣನಿಗೆ ಅವರ ಸುಪುತ್ರನಿಗೆ ನಾಯಕರಾಗಿರಿ. ಇನ್ಮೇಲೆ ಅಹಿಂದ ಅಂತ ಹೇಳೋಕೆ ನಿಮ್ಗೆ ಯಾವ ನೈತಿಕತೆಯೂ ಇಲ್ಲ. ಅದರಲ್ಲೂ ಅಹಿಂದದಲ್ಲಿ ಮೊದಲ ಆ ಪದವನ್ನ ಬಳಸೋಕೆ ನಿಮಗೆ ಇನ್ಮುಂದೆ ಯಾವುದೇ ಅಧಿಕಾರ ಇಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಲ್ಲಿನ ಬಹುಸಂಖ್ಯಾತ ಮತದಾರರಾದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿಸೋಕೆ ಆಗದ ನಿಮಗೆ ಅಲ್ಪಸಂಖ್ಯಾತರ ಭಜನೆ ಮಾಡೋಕೆ ಯಾವುದೇ ನೈತಿಕತೆ ಇಲ್ಲ. ನೀವು ಇನ್ಮೇಲೆ ಅಲ್ಪಸಂಖ್ಯಾತ ನಾಯಕರು ಅಲ್ಲ, ಹಿಂದುಳಿದ ವರ್ಗದ ನಾಯಕರು ಅಲ್ಲ, ದಲಿತ ನಾಯಕರು ಅಲ್ಲ. ನೀವು ದಾವಣಗೆರೆಯ ಶಾಮನೂರು ಕುಟುಂಬದ ನಾಯಕರು ಅಷ್ಟೇ. ನೀವು ಹಣವಂತರಿಗೆ, ಮೇಲ್ಜಾತಿಯವರಿಗೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕುವಾಗ ನಿಮ್ಮನ್ನು ಅಲ್ಪಸಂಖ್ಯಾತರು ಯಾಕೆ ನಮ್ಮ ನಾಯಕ ಅಂತ ಹೇಳಬೇಕು? ಹಾಗಾಗಿ ನೀವು ಈಗ ಅಹಿಂದ ನಾಯಕರಲ್ಲ, ನೀವು ಶಾಮನೂರು ಕುಟುಂಬದ ನಾಯಕ. ನೀವು ಮೇಲ್ಜಾತಿಯ ಒಂದು ಕುಟುಂಬಕ್ಕಷ್ಟೇ ನಾಯಕನಾಗಿ, ಹೆಚ್ಚಂದ್ರೆ ನೀವಿನ್ನು ಕುರುಬರಿಗಷ್ಟೇ ನಾಯಕ ಅಷ್ಟೇ. ಅಲ್ಲಿ ಬಾಗಲಕೋಟೆಯಲ್ಲಿ ನಿಮಗೆ ನಿಮ್ಮ ಜಾತಿಯವರಿಗೆ ಟಿಕೆಟ್ ಕೊಡಿಸೋಕೆ ಆಗತ್ತೆ. ಅಲ್ಲಿ ನಿಮಗೆ ಜಾತಿಯ ನೆನಪು ಇದೆ, ಜಾತಿ ವ್ಯಾಮೋಹವೂ ಇದೆ, ಜಾತಿ ಪ್ರೇಮವೂ ಇದೆ. ಆದರೆ ದಾವಣಗೆರೆಯ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಜಾತಿ ಧರ್ಮ ಇಲ್ಲ ಅಂತೀರಿ. ಕಾಂಗ್ರೆಸ್ ಎಲ್ಲರ ಪಕ್ಷ, ಎಲ್ರಿಗೂ ಅವಕಾಶ ಕೊಡ್ತೇವೆ ಅಂತ ಭಾಷಣ ಬೇಗಿದ್ದೀರಿ. ನಿಮ್ಮ ಈ ಬೊಗಳೆ ಮಾತುಗಳನ್ನು ನಾವು ನಂಬೇಕಲ್ವಾ? ನಿಮಗೆ ಜಾತಿ ಧರ್ಮ ಇಲ್ಲ ಅಂದಮೇಲೆ ಬಾಗಲಕೋಟೆಯಲ್ಲಿ ಯಾಕ್ರಿ ನಿಮ್ಮ ಜಾತಿಯವರಿಗೆ ಟಿಕೆಟ್ ಕೊಟ್ರಿ? ಯಾಕೆ ಅಲ್ಲಿಯೂ ಬೇರೆ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತಲ್ಲ? ಅದು ಬಿಡಿ, ಕಾಂಗ್ರೆಸ್ ಎಲ್ರಿಗೂ ಅವಕಾಶ ಕೊಡೋದೇ ಆಗಿದ್ರೆ ನೀವೇ ಯಾಕೆ 10 ವರ್ಷ CM ಆಗಿರಬೇಕು? ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆಗೆ ಸರಿಸಿ ನೀವೇ ಅಧಿಕಾರ ಪೀಠದಲ್ಲಿದ್ದೀರಲ್ಲ, ಆವಾಗ ನಿಮ್ಗೆ ಎಲ್ರಿಗೂ ಅವಕಾಶ ಕೊಡಬೇಕು ಅನ್ನೋದು ನೆನಪಲ್ಲಿರೋದಿಲ್ವಾ? ಎಲ್ಲಾ ಜಾತಿಗಳಿಗೆ ಸಮಾನ ಅವಕಾಶ ಅಂದಮೇಲೆ ಎಲ್ರಿಗೂ ಸಮಾನ ಅವಕಾಶ ಕೊಡ್ರಿ ಮುಖ್ಯಮಂತ್ರಿಗಳೇ.
ಮೊದಲು ನಿಮ್ಮ CM ಸ್ಥಾನವನ್ನ ಬೇರೆ ಸಮುದಾಯಗಳಿಗೆ ಬಿಟ್ಟುಕೊಡಿ. ನೀವೇ ಯಾಕೆ ಈ 5 ವರ್ಷ CM ಆಗಿರಬೇಕು? ಎಲ್ರಿಗೂ ಒಂದೊಂದು ಅವಕಾಶ ಕೊಡ್ಬೋದಲ್ವಾ? ಅದು ನಿಮ್ಮಿಂದ ಆಗಲ್ಲ ಅಲ್ವಾ? ಗೆದ್ದಾಗ ನೀವೇ ಮುಖ್ಯಮಂತ್ರಿ ಆಗಿರಬೇಕು, ಸೋತಾಗ್ಲೂ ನೀವೇ ವಿಪಕ್ಷ ನಾಯಕನಾಗಿರ್ಬೇಕು. ನಿಮ್ಮ ಮಗನಿಗೂ MLA ಟಿಕೆಟ್ ಬೇಕು, ಇಲ್ಲಾಂದ್ರೆ MLC ಮಾಡಬೇಕು. ಆದರೆ ಮುಸ್ಲಿಮರ ಟಿಕೆಟ್ ವಿಷಯ ಬಂದಾಗ ಮಾತ್ರ ನಿಮ್ಮದು ಸರ್ವಧರ್ಮ ಸರ್ವ ಜಾತಿಗಳ ಪಕ್ಷ ಆಗತ್ತೆ. ನಿಮ್ಮ ಈ ಬೊಗಳೆ ಮಾತುಗಳನ್ನ ಇನ್ನಾದರೂ ನಿಲ್ಲಿಸಬೇಕು. ನಿಮ್ಮ ಬೊಗಳೆಗಳನ್ನ ನಂಬೋಕೆ ಇಲ್ಲಿಯ ಜನ ಏನು ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ ರೀ. ಸಿದ್ದರಾಮಯ್ಯನವರು ಹೇಳ್ತಾರೆ ದಾವಣಗೆರೆಯ ಮುಸ್ಲಿಂ ಆಕಾಂಕ್ಷಿಗಳಿಗೆ ಬೇರೆ ಅವಕಾಶ ಮಾಡಿಕೊಡ್ತೇವೆ ಅಂತ. ಯಾಕೆ ಮುಸ್ಲಿಮರಿಗೆ ಬೇರೆ ಅವಕಾಶ ಮಾಡಿಕೊಡ್ಬೇಕು? ಅದೇ ಬೇರೆ ರೂಪದಲ್ಲಿ ಈ ಶಾಮನೂರು ಕುಟುಂಬಕ್ಕೆ ಅವಕಾಶವನ್ನ ಮಾಡಿಕೊಡ್ಬೋದಲ್ಲ? ಅಲ್ಲಿ ಅಪ್ಪ ಮಂತ್ರಿಯಾಗಿದ್ದಾರೆ, ಅಮ್ಮ ಸಂಸದೆಯಾಗಿದ್ದಾರೆ, ಈಗ ಮಗನಿಗೂ ಟಿಕೆಟ್. ಆದರೆ ಮುಸ್ಲಿಮರು ಬೇರೆ ಅವಕಾಶಕ್ಕೆ ಕಾಯಬೇಕು. ಮುಸ್ಲಿಮರ ಮೂಗಿಗೆ ಎಷ್ಟಂತ ತುಪ್ಪ ಸುರಿತೀರಿ ನೀವು? ನಿಮ್ಮ ಈ ವಂಚನೆಯ ರಾಜಕಾರಣವನ್ನ ದಾವಣಗೆರೆ ಮುಸ್ಲಿಮರು ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರು ಸಿಡಿದೆದ್ದಿದ್ದಾರೆ. ಇನ್ನು DKಶಿ ಅವರದ್ದು ಬೇರೆ ಕತೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಹೇಳಿದ್ರೆ ಅವರು ಶಾಮನೂರು ಕುಟುಂಬದ ಗಾನ ಭಜಾನ ಮಾಡಿದ್ದಾರೆ. ಶಾಮನೂರು ಕುಟುಂಬ ಮಾಡಿರುವ ಸೇವೆಯನ್ನ ಅವರು ಈಗ ನೆನಪು ಮಾಡ್ತಾ ಇದ್ದಾರೆ. ಶಾಮನೂರು ಕುಟುಂಬ ಶಿಕ್ಷಣದಲ್ಲಿ ಅಷ್ಟು ಕೊಡುಗೆ ಕೊಟ್ಟಿದೆ, ಕೋವಿಡ್ನಲ್ಲಿ ಅಷ್ಟು ಸೇವೆ ಮಾಡಿದೆ ಅಂತ DK ಸಾಹೇಬರು ಈಗ ಲೆಕ್ಕ ಕೊಡ್ತಾ ಇದ್ದಾರೆ. ಮಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಿಮಗೆ ಶಾಮನೂರು ಕುಟುಂಬದ ಮೇಲೆ ಅಷ್ಟು ಪ್ರೀತಿ, ವಾತ್ಸಲ್ಯ, ಕರುಣೆ ಇದ್ರೆ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಡ್ರಿ, ಅಥವಾ ನಿಮ್ಮ KPCC ಅಧ್ಯಕ್ಷ ಸ್ಥಾನ ಇದೆಯಲ್ಲ ಅದನ್ನ ಅವರಿಗೆ ಬಿಟ್ಕೊಡಿ. ಬೇಕಿದ್ರೆ ನಿಮ್ಮ ಕನಕಪುರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದನ್ನು ಶಾಮನೂರು ಮೊಮ್ಮಗ ಸಮರ್ಥಗೆ ಧಾರೆ ಎರೆಯಿರಿ, ಅಥವಾ ನಿಮ್ಮ ತಮ್ಮ ಲೋಕಸಭೆಗೆ ನಿಲ್ಲುವ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಿಸಿ. ಅದು ಬಿಟ್ಟು ನೀವು ಮುಸ್ಲಿಮರಿಗೆ ಸಿಗಬೇಕಾದ ಕ್ಷೇತ್ರವನ್ನ ಶಾಮನೂರು ಕುಟುಂಬಕ್ಕೆ ಕೊಟ್ಟು ಇಂತಹ ಭಾಷಣ ಮಾಡೋಕೆ ಬರಬೇಡ್ರಿ. ಮುಸ್ಲಿಮರು ಮೊದಲೇ ಹಸಿದಿದ್ದಾರೆ. ಹಾಗಿರುವಾಗ ಅವರ ತಟ್ಟೆಯಲ್ಲಿರುವ ಒಂದಿಡಿ ಅನ್ನವನ್ನ ತೆಗೆದು ಶಾಮನೂರು ಕುಟುಂಬಕ್ಕೆ ಕೊಟ್ಟರೆ ಅದ್ಯಾವ ನ್ಯಾಯ ರೀ? ನೀವೇ ಹೇಳ್ತೀರಿ ದಾವಣಗೆರೆಯಲ್ಲಿ ಮುಸ್ಲಿಮರು ಟಿಕೆಟ್ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ. ಹಾಗಿದ್ಮೇಲೆ ತಪ್ಪು ಮಾಡಿರೋದು ನೀವು ಮತ್ತು ನಿಮ್ಮ ಪಕ್ಷ ಅಂತ ಹೇಳೋದಲ್ಲ. ಅಲ್ಲಿ ಮುಸ್ಲಿಮರು ಟಿಕೆಟ್ ಕೇಳೋದು ತಪ್ಪಲ್ಲ ಅಂದಮೇಲೆ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರೋದು ತಪ್ಪಾಗತ್ತೆ. ಈ ಜ್ಞಾನ ನಿಮ್ಗೆ ಇರಬೇಕಾಗಿತ್ತು. ಆದರೆ ನೀವು ಕೂಡ ಒಂದು ಕುಟುಂಬದ ಮರ್ಜಿಗೆ ಬಿದ್ದು ಸಾಮಾಜಿಕ ನ್ಯಾಯಕ್ಕೆ ಅಪಚಾರ ಮಾಡಿದ್ದೀರಿ. ನಿಮ್ಮ ಈ ತಪ್ಪು ನಡೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ದುಬಾರಿಯಾಗಲಿದೆ. ಸುಮಾರು 35% ಹೆಚ್ಚು ಮುಸ್ಲಿಂ ಮತದಾರನ ಹೊಂದಿರುವ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಆ ಕ್ಷೇತ್ರದಲ್ಲೇ ಮುಸ್ಲಿಮರಿಗೆ ಇವರು ಟಿಕೆಟ್ ಕೊಟ್ಟಿಲ್ಲ ನೋಡಿ. ಅಲ್ಲಿ 70% ಅಹಿಂದ ಮತದಾರರಿದ್ದಾರೆ. ಆ ಅಹಿಂದ ವರ್ಗವನ್ನ ಇವರು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಅಂದ್ರೆ ಹಣ ಬಲ, ಅಧಿಕಾರ ಬಲದಲ್ಲಿ ನಾವು ಏನು ಮಾಡಿದ್ರೂ ನಡೆಯುತ್ತೆ ಅಂತ ಇವರು ಭಾವಿಸ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಮುಸ್ಲಿಮರು ಕೂಡ ಕಾಂಗ್ರೆಸ್ ಪಕ್ಷದ ಜೀತಕ್ಕೆ ಬಿದ್ದವರಂತೆ ನಡೆದುಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಕರ್ನಾಟಕದ ರಾಜಕಾರಣದಲ್ಲಿ ಮುಸ್ಲಿಂ ಸಮುದಾಯ ನಿರಂತರವಾಗಿ ಅನ್ಯಾಯಕ್ಕೆ ಒಳಗಾಗ್ತಾನೆ ಬರ್ತಾ ಇದೆ. ಕರ್ನಾಟಕದಲ್ಲಿ 13% ಮುಸ್ಲಿಮರಿದ್ದಾರೆ. ಅಷ್ಟು ದೊಡ್ಡ ವೋಟ್ ಬ್ಯಾಂಕ್ಗೆ ಇವರು ಕಳೆದ ಚುನಾವಣೆಯಲ್ಲಿ ಕೊಟ್ಟಿದ್ದು 15 ಟಿಕೆಟ್ ರೀ. ಕಾಂಗ್ರೆಸ್ಗೆ ವೋಟ್ ಹಾಕದ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಕಾಂಗ್ರೆಸ್ 50ಕ್ಕೂ ಅಧಿಕ ಟಿಕೆಟ್ ಕೊಡುತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ಅದೇ 2 ಸಮುದಾಯಕ್ಕೆ ಕ್ಯಾಬಿನೆಟ್ನಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ. ಇವರು ಬಾಯಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ, ಸಮಾನ ಅವಕಾಶ ಅಂತ ಭಾಷಣ ಮಾಡೋದು. ಆದರೆ ಯಾವ ಸಾಮಾಜಿಕ ನ್ಯಾಯವೂ ಇಲ್ಲ, ಸಮಾನ ಅವಕಾಶವೂ ಇಲ್ಲ. ಇವರು ನ್ಯಾಯ ಕೊಟ್ಟಿರೋದು ಮೇಲ್ಜಾತಿಗಳಿಗೆ ಮತ್ತು ಬಲಾಢ್ಯರಿಗೆ ಮಾತ್ರ. ದಾವಣಗೆರೆ ದಕ್ಷಿಣದಲ್ಲೂ ಕಾಂಗ್ರೆಸ್ ಅದೇ ಪ್ರವೃತ್ತಿಯನ್ನ ಮುಂದುವರೆಸಿದೆ. ಈಗ ಕಾಂಗ್ರೆಸ್ ನಾಯಕರು ಏನೇ ಸಬೂಬು ಹೇಳಿದ್ರು ಅದು ಸ್ವೀಕಾರಾರ್ಹ ಅಲ್ಲ. ತಾನು ಮುಸ್ಲಿಮರ ಪರ ಎನ್ನುವ ಕಾಂಗ್ರೆಸ್ ಪಕ್ಷ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರ ಬೆನ್ನಿಗೆ ಇರಿದಿದೆ. ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವ ಕಾಂಗ್ರೆಸ್ ಪಕ್ಷ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಮಹಾದ್ರೋಹವನ್ನೇ ಮಾಡಿದೆ ರೀ. ಅಲ್ಲಿ ಮುಸ್ಲಿಮರ ಮತ ಪಡೆದು ಗೆಲ್ಲುವ ಕಾಂಗ್ರೆಸ್ ಪಕ್ಷ ಈ ಸಲ ಅದೇ ಮುಸ್ಲಿಂ ಸಮುದಾಯಕ್ಕೆ ವಂಚನೆ ಮಾಡಿದೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಮಾಡಿರುವ ಈ ದ್ರೋಹವನ್ನ, ಈ ವಂಚನೆಯನ್ನ, ಈ ಮೋಸವನ್ನ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಮರು ಮರೆಯಬಾರದು ಮತ್ತು ಕ್ಷಮಿಸಬಾರದು. ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು. ದಾವಣಗೆರೆ ದಕ್ಷಿಣದ ಮುಸ್ಲಿಮರು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮುಸ್ಲಿಮರು ಕಾಂಗ್ರೆಸ್ ಮಾಡಿರುವ ಈ ದ್ರೋಹವನ್ನ ನೆನಪಲ್ಲಿಟ್ಟುಕೊಳ್ಬೇಕು. 2028 ಚುನಾವಣೆಯವರೆಗೂ ನೆನಪಲ್ಲಿಟ್ಟುಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ಮಾಡಿರುವ ಈ ಮೋಸಕ್ಕೆ ದಾವಣಗೆರೆಯ ದಕ್ಷಿಣ ಜನರು
ಈ ಸಲದ ಬೈ ಎಲೆಕ್ಷನ್ನಲ್ಲೇ ಉತ್ತರವನ್ನು ಕೊಡಬೇಕಾಗಿದೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಥರ ದಾವಣಗೆರೆಯ ಮುಸ್ಲಿಮರು ಉತ್ತರ ಕೊಡಬೇಕಾದ ಸಮಯ ಇದು. ಹಾಗೆ ಕರ್ನಾಟಕದ ಮುಸ್ಲಿಮರು 2028ರ ಚುನಾವಣೆಯಲ್ಲೂ ಈ ವಂಚನೆಗೆ ಉತ್ತರ ಕೊಡಬೇಕಾಗಿದೆ. ಮುಸ್ಲಿಮರ ಮತಗಳಿಲ್ಲದೆ ಈ ಕಾಂಗ್ರೆಸ್ ಪಕ್ಷ ಹೇಗೆ ಅಧಿಕಾರ ಪಡೆಯುತ್ತೆ ಅಂತ ಮುಸ್ಲಿಮರು ಒಮ್ಮೆ ಪರೀಕ್ಷೆ ಮಾಡಿ ನೋಡಬೇಕು. ಮುಸ್ಲಿಮರ ಮತಗಳು ಸಿಗದಿದ್ರೆ ಇವರೆಲ್ಲ ಹೇಗೆ CM ಆಗ್ತಾರೆ, ಮಂತ್ರಿಗಳಾಗ್ತಾರೆ, ಹೇಗೆ ಮೆರೀತಾರೆ ಅಂತಾನು ಒಮ್ಮೆ ಟೆಸ್ಟ್ ಮಾಡಬೇಕು. ಈ ಟೆಸ್ಟ್ ಡೋಸನ್ನು ಮುಸ್ಲಿಮರು ಕೊಡಲೇಬೇಕು. ಇಲ್ಲಾಂದ್ರೆ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯವಾಗಿ 3 ಕಾಸಿನ ಬೆಲೆಯೂ ಇರಲ್ಲ ರೀ. ದಾವಣಗೆರೆಯ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ರೆ ಅದು ಮುಸ್ಲಿಮರ ಸೋಲಾಗತ್ತೆ. ಅಲ್ಲಿ ಮುಸ್ಲಿಮರು ಮುಂದಿನ 40-50 ವರ್ಷಗಳ ಕಾಲ ಶಾಮನೂರು ಕುಟುಂಬದ ಮೊಮ್ಮಗನ ಮುಂದೆ ಕೈಕಟ್ಟಿ ನಿಲ್ಬೇಕಾಗತ್ತೆ. ಇಷ್ಟು ವರ್ಷ ತಾತನ ಮುಂದೆ ಕೈಕಟ್ಟಿ ನಿಂತಾಯಿತು. ಇನ್ಮೇಲೆ ಮಗ ಮತ್ತು ಮೊಮ್ಮಗನ ಗುಲಾಮಗಿರಿಗೆ ಬೀಳಬೇಕಾಗತ್ತೆ. ಅದು ಆಗಬಾರ್ದು ಎಂದಾದರೆ ಕಾಂಗ್ರೆಸ್ಸಿನ ಅಸಮರ್ಥ ಅಭ್ಯರ್ಥಿಗೆ ಸೋಲಾಗಲೇಬೇಕು. ಅಲ್ಲಿ ಮುಸ್ಲಿಮರು ಮತ ಕೊಡದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಹೀನಾಯವಾಗಿ ಸೋಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದು ಶಾಮನೂರು ಕುಟುಂಬದ ಸೋಲಷ್ಟೇ. ಸಮರ್ಥ ಶಾಮನೂರು ಸೋತ್ರೆ ಆಕಾಶ ಏನು ಕಳಚಿ ಬೀಳೋದಿಲ್ಲ ರೀ. ಆದರೆ ಸಮರ್ಥ ಗೆದ್ರೆ ಅದು ಮುಸ್ಲಿಮರ ಸ್ವಾಭಿಮಾನದ ಸೋಲಾಗತ್ತೆ. ಮುಸ್ಲಿಮರನ್ನ ಕಾಲ ಕಸದಂತೆ ನಡೆಸಿಕೊಳ್ಳುವ ರಾಜಕಾರಣಕ್ಕೆ ಮತ್ತಷ್ಟು ಬಲ ಸಿಗುತ್ತೆ. ಅದರಿಂದ ರಾಜಕಾರಣದಲ್ಲಿ ಮುಸ್ಲಿಮರು ಮತ್ತಷ್ಟು ಮೂಲೆಗುಂಪಾಗುತ್ತಾರೆ. ಅದಾಗಬಾರದು ಎಂದಾದರೆ ದಾವಣಗೆರೆಯ ಮುಸ್ಲಿಮರು ಸೆಟೆದು ನಿಲ್ಲಬೇಕು. ತಮಗೆ ಮೋಸ ಮಾಡಿದವರಿಗೆ ಪಾಠ ಕಲಿಸಬೇಕು. ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು. ಮುಸ್ಲಿಮರು ತಮ್ಮ ಮತಗಳನ್ನು ಮುಸ್ಲಿಮರಿಗೆ ಹಾಕಿದರೆ ಶಾಮನೂರು ಕುಟುಂಬದ ಕುಡಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ. ದಾವಣಗೆರೆ ಮುಸ್ಲಿಮರು ಈ ಸಲ ಮುಸ್ಲಿಂ ಅಭ್ಯರ್ಥಿಗೆ ವೋಟ್ ಕೊಡುವ ಮೂಲಕ ಸಮುದಾಯದ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲೇಬೇಕು. ದಾವಣಗೆರೆ ಮುಸ್ಲಿಮರು ಆ ಕೆಲಸವನ್ನ ಮಾಡಿದರೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಕಂಗೊಳಿಸ್ತಾರೆ. ಕಾಂಗ್ರೆಸ್ ಪಕ್ಷ ತನ್ನ ಸಾಮಾಜಿಕ ನ್ಯಾಯಕ್ಕೆ ದ್ರೋಹ ಮಾಡಿರುವಾಗ, ಮುಸ್ಲಿಮರಿಗೆ ವಂಚನೆ ಮಾಡಿರುವಾಗ ಈ ಪಕ್ಷವನ್ನ ಸೋಲಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ರೀ. ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಮಾಡಿದವರನ್ನ ಸೋಲಿಸೋದೇ ನಿಜವಾದ ನ್ಯಾಯ ಆಗತ್ತೆ. ಕಾಂಗ್ರೆಸ್ ಪಕ್ಷ ಅಲ್ಲಿ ಮುಸ್ಲಿಮರಿಗೆ ದ್ರೋಹ ಮಾಡಿ ಟಿಕೆಟ್ ಕೊಟ್ಟಿರೋದು ಒಂದು ಅಸಮರ್ಥ ಮಗುವಿಗೆ. ಕುಟುಂಬ ರಾಜಕಾರಣದ ಆ ಮಗು ಯಾವ ಕಾರಣಕ್ಕೂ ಗೆಲ್ಲಬಾರ್ದು. ಗೆದ್ದು ವಿಧಾನಸಭೆಗೆ ಹೋಗಲೇಬಾರ್ದು. ದಾವಣಗೆರೆಯ ಧಣಿಗಳ ಹಣ ಬಲದ ಮುಂದೆ, ಕಾಂಗ್ರೆಸ್ ಪಕ್ಷದ ಮೋಸದ ಮುಂದೆ ಮುಸ್ಲಿಂ ಸಮುದಾಯದ ಸ್ವಾಭಿಮಾನಕ್ಕೆ ಸೋಲಾಗಬಾರದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.